ದೇಶಪಾಂಡೆ ಅವರಿಗೂ ನಮಸ್ಕಾರ ಮಾಡ್ತಾ, ನಮ್ಮೆಲ್ಲರ ಪ್ರಿಯ ಅಧ್ಯಕ್ಷರಾದ ಗೋವಿಂದ ಕುಲಕರ್ಣಿ ಅವರಿಗೂ ನಾನು ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಾನು ನನ್ನ ಹಾರೈಕೆಗಳನ್ನ ತಿಳಿಸ್ತಾ, ಬಹುಶಃ ನಾವು ವೇದಿಕೆಗೆ ಬಂದಾಗಿಂದ ಒಂದು 2-3 ಗಮನಿಸಿರ್ತೀರಿ, ಮನಸ್ಸು ಚರ್ಪಡಿಸ್ತಾ ಇತ್ತು. ಏನು ಅವಾರ್ಡ್ ತೊಗೊಳಕ್ಕೆ ಇಷ್ಟೊಂದು ಓದಾಡ್ತಿದ್ದಾರೆ, ಗಾಯಕ ಅಂತ ಅಂದ್ಕೊಂಡಿರ್ಬೋದು. ಅವಾರ್ಡು ಅದು ಅನೌನ್ಸ್ ಮಾಡಿದಾಗಲೇ ಮನಸ್ಸಿಗೆ ಹಿತವಾಯಿತು. ಯಾಕೆಂದರೆ ಇಡೀ ಸಮುದಾಯದ ಆಶೀರ್ವಾದ ನಮಗೆ ಬಂದಿದೆ. ಈ ಆಶೀರ್ವಾದ ಬಂದಮೇಲೆ ಬಹುಶಃ ಯಾವುದೇ ಯೋಚನೆ ನಮಗೆ ಇರೋದಿಲ್ಲ. ಮನುಷ್ಯ ಯೋಚನೆ ಇರಬಾರ್ದು ಅನ್ಕೋತಾನೆ. ತಾನೇ ಮಾಡಿದ ಕೆಲವು ಎಡವಟ್ಟು ಅಂತ ಹೇಳೋಕ್ಕಾಗಲ್ಲ, ತಪ್ಪು ಅಂತೂ ಹೇಳೋಕ್ಕಾಗಲ್ಲ. ಒಂದು ಒಪ್ಕೊಂಡಿರೋದು ಅದು ಅಚಾನಕ್ಕಾಗಿ ಅದು ಇವತ್ತೇ ಬಂದಿದೆ. ನೀವೆಲ್ಲರೂ ಗಮನಿಸಿರೋ ಉದಯ ಟಿ ವಿಯವರು ನಾನೊಂದು ಇಲ್ಲಿ ಸನ್ಮಾನ ಮಾಡಿಸ್ಕೊತಾ ಇದ್ದೀನಿ ಅಂದರೆ, ನಾವು ನೀವು ಮಾಡ್ಬೇಕು ಸರ್ ಬನ್ನಿ ಅಂತ ಅದು ಕರೆದಿದ್ರು. ಅದಪ್ಪ ನನಗೆ ಇದು ಮುಖ್ಯ, ಅದು ಮುಖ್ಯ ಸರ್ ಬನ್ನಿ ಅಂತ. ಎಷ್ಟೊತ್ತಿಗೆ ನಾವು 5 ಗಂಟೆಗೆ ಶುರು ಮಾಡಿರ್ತೀವಿ ಸರ್, ನಾವು ಬರ್ಬೇಕಾದ್ರೆ 7 ಆಗ್ಬೋದು ಅಂದರೆ 7:15 ಆಗಿ ಸ್ವಲ್ಪ ಪರವಾಗಿಲ್ಲ ಅಂದರು. ಆದರೆ ಹೋಗೋದು ಮಾತ್ರ ಒಂದು 10 ಕಿಲೋಮೀಟ್ರ್ ಹೋಗಬೇಕು. ಬೆಂಗಳೂರು ಟ್ರಾಫಿಕ್ ನೋಡಿದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಲೇಟ್ ಆಗ್ಬೋದು. ಲೇಟ್ ಆಗಬಾರ್ದು ಅಂತ ಇಷ್ಟೊಂದು ಚರ್ಪಡಿಸ್ತಾ ಇತ್ತು ಮಾತು. ಇಲ್ಲದೆ ಹೋದರೆ ನೀವೆಲ್ಲರೂ ತಿಳ್ಕೊಂಡಿರೋ ಶ್ರೀನಾಥೇ ನಾನು ಯಾವುದಕ್ಕೂ ಯೋಚನೆ ಮಾಡೋಲ್ಲ, ಖಂಡಿತ ಯೋಚನೆ ಇಲ್ಲ. ಇವತ್ತಿಂದ ಇನ್ನೂ ಯೋಚನೆ ಇಲ್ಲ. ಯಾಕೆಂದರೆ ಆಶೀರ್ವಾದ ಮಾಡಿ ಈ ಒಂದು ಭಾರ್ಗವ ಭೂಷಣ ಅಂತ ಕೊಡ್ತಿದ್ದೀರಿ. ಧನ್ಯವಾದ ಅಧ್ಯಕ್ಷರಿಗೆ. ಹೇಳಿದ ಮಾತು ಉಳಿಸ್ಕೊಂಡಿದ್ದಾರೆ. ಒಂದು 5 ನಿಮಿಷ ಅಷ್ಟೇ ಪರವಾಗಿಲ್ಲ. ಹೇಳಿದ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಬೇಗ ಹೋಗಬೇಕು ಅಂದರೆ ಅದೊಂದು ತಪ್ಪು, ಕ್ಷಮಿಸ್ಬಿಡಿ. ಈ ಒಂದು ನಮ್ಮ ಸಮುದಾಯ ಅದರ ಬಗ್ಗೆ ಮಾತಾಡ್ತಾ ಹೋದರೆ ನಾನು ನಮ್ಮ ಪಾರ್ಥಸಾರಥಿಯವರಿದ್ದಾರೆ, ವಿಶ್ವೇಶ್ವರ ಬರ್ತಿದ್ದಾರೆ, ಮಾತಾಡ್ತಾರೆ. ದಾರಿ ತೋರಿಸೋಕ್ಕೆ ದೇಶಪಾಂಡೆಯವರಿದ್ದಾರೆ, ಎಲ್ರಿಗೂ ಆಶೀರ್ವಾದ ಮಾಡೋಕ್ಕೆ ಗುರುಜಿ ಇದ್ದಾರೆ. ನಮಗೆ ಅಧ್ಯಕ್ಷರು ಅವರು ಪೂನಾದಲ್ಲಿದ್ದರೂ ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾ ಇರ್ತಾರೆ ನಮಗೆ. ಅಂಥ ಅಧ್ಯಕ್ಷರು ಸಿಕ್ಕಾಗ ಹೇಗಿರಬೇಕು, ಏನಾಗಬೇಕು, ನಮ್ಮ ಸಮುದಾಯದ ಒಗ್ಗಟ್ಟು ಹೇಗಿರಬೇಕು, ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೆ ಯಾವುದೋ ಒಂದು ಮುಹೂರ್ತ ಬರಬೇಕು. ಅಂಥ ಮುಹೂರ್ತದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಿದಾಗ ನಾವು ಬ್ರಾಹ್ಮಣರು, ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋ ಕಾಲ ಬರುತ್ತೆ. ಅಂಥ ಕಾಲ ಬಂದು ಎಲ್ಲರೂ ನಾವು ಬನ್ನಿ, ನಮ್ಮ ಸಮುದಾಯ ಒಂದೇ ಅಂತಲ್ಲ, ಪ್ರತಿಯೊಬ್ಬರೂ ಆನಂದವಾಗಿ ಸಂತೋಷವಾಗಿರಬೇಕು. ಆ ಆನಂದ ಸಂತೋಷ ಮೊದಲು ನಮಗೆ ಬಂದ ತಾನೇ ನಾವು ಬೇರೆಯವ್ರ ಕೊಡೋಕ್ಕೆ ಸಾಧ್ಯ. ಹಾಗಾಗಿ ಆನಂದ ಪ್ರತಿಯೊಬ್ಬ ನಮ್ಮ ಸಮುದಾಯದ ವ್ಯಕ್ತಿಗೆ ಲಭಿಸಲಿ ಅಂತ ಹಾರೈಸ್ತಾ, ಭಾರ್ಗವ ಘೋಷಣೆ ಕೊಡ್ತಿದ್ದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನು ವೇದಿಕೆ ಮೇಲೆ ಗಣ್ಯರೆಲ್ಲ ದಯವಿಟ್ಟು ಕ್ಷಮಿಸಬೇಕು ಕೊಡ್ತಿದ್ದೀನಿ, ಕ್ಷಮಿಸಿ ಅಧ್ಯಕ್ಷರೇ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.